ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತುಮಕೂರಿನ ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದಲ್ಲಿ 2 ದಿನಗಳ ಕಾಲ ಮೀಡಿಯಾ ಫೆಸ್ಟ್ ನಡೆಯಲಿದೆ. 2 ದಿನಗಳ ಸಂಭ್ರಮಕ್ಕೆ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿಗಳು 1 ತಿಂಗಳಿಂದ ಹಗಲಿರುಳು ದುಡಿದಿದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ, ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಮೀಡಿಯಾ ಫೆಸ್ಟ್ ಉದ್ಘಾಟನೆ ಮಾಡಲಿದ್ದಾರೆ. ನಾಳೆ ಹಳೆಯ ವಿದ್ಯಾರ್ಥಿಗಳಿಗಾಗಿ ಸ್ನೇಹ ಕೂಟ ಏರ್ಪಡಿಸಿದ್ದು, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭಾಗವಹಿಸಿ ವಿದ್ಯಾರ್ಥಿಗಳ ಸಂಘದ ಪದಾಧಿಕಾರಿಗಳನ್ನು ಅಭಿನಂದಿಸಲಿದ್ದಾರೆ. ಹಳೆಯ ವಿದ್ಯಾರ್ಥಿಗಳು ಪರಮೇಶ್ವರ್ ಜೊತೆ ಸಂವಾದ ನಡೆಸಲಿದ್ದಾರೆ. ಜೊತೆಗೆ ಮಾಧ್ಯಮದಲ್ಲಿ ಉನ್ನತ ಸ್ಥಾನದಲ್ಲಿ ಇರೋರನ್ನ ಸನ್ಮಾನಿಸಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ಕರ್ನಾಟಕದ ಶೈಕ್ಷಣಿಕ ನಗರಿ ನಮ್ಮ ತುಮಕೂರು. ಈ ತುಮಕೂರಿನ ಮಣ್ಣಿನಿಂದ ಬಹಳಷ್ಟು ಜರ್ನಲಿಸ್ಟ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸಿರೋ ಕರ್ನಾಟಕದ ಮಾಧ್ಯಮದ ಹೆಬ್ಬಾಗಿಲೇ ಶ್ರೀ ಸಿದ್ಧಾರ್ಥ ಸೆಂಟರ್ ಫಾರ್ ಮೀಡಿಯಾ ಸ್ಟಡೀಸ್. ಪತ್ರಿಕೋದ್ಯಮ ಕೇವಲ ವೃತ್ತಿಯಲ್ಲ, ಅದೊಂದು ಕಲೆ, ಅದೊಂದು ಜವಾಬ್ದಾರಿ. ಆ ಕಲೆಯನ್ನು ಸಂಭ್ರಮಿಸಲು ರಾಜ್ಯದ ಮೂಲೆ ಮೂಲೆಯಿಂದ ಬರುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಜ್ಞಾನ ಮತ್ತು ಮನೋರಂಜನೆಯ ಸಮ್ಮಿಲನವಾಗಿ ಈ ವರ್ಷ ಅದ್ಧೂರಿಯಾಗಿ ಮೂಡಿ ಬರ್ತಿದೆ ಸಂಭ್ರಮ 2026. ಸಂಭ್ರಮ ಸಂಭ್ರಮ ಸಂಭ್ರಮದಿಂದ ತುಂಬಿದೆ ಮಾಧ್ಯಮ. ಹೌದು, 2 ದಿನಗಳ ಕಾಲ ನಡೆಯುವ ಈ ಮಹಾವೇದಿಕೆಯಲ್ಲಿ ಜ್ಞಾನದ ಹೊಳೆ ಹರಿಯಲಿದೆ. ನಮ್ಮ ನಡುವೆ ಮಾಧ್ಯಮದ ದಿಗ್ಗಜರು, ಹಿರಿಯ ಪತ್ರಕರ್ತರು ಭಾಗವಹಿಸಲಿದ್ದಾರೆ. ಅವರ ಅನುಭವದ ಮಾತುಗಳು ನಿಮ್ಮ ವೃತ್ತಿ ಜೀವನಕ್ಕೆ ದಾರಿದೀಪವಾಗಲೆಂದು ಕರ್ನಾಟಕದ ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸಿದ್ಧಾರ್ಥ ಮೀಡಿಯಾ ಕಾಲೇಜಿನ ಪರವಾಗಿ ಪ್ರೀತಿಯ ಆಮಂತ್ರಣ. ಅಷ್ಟೇ ಅಲ್ಲ, ನಿಮ್ಮಲ್ಲಿರುವ ಟ್ಯಾಲೆಂಟ್ ಅನ್ನು ಹೊರಗಾಕಲು ಸಂಭ್ರಮ ವೇದಿಕೆಯಲ್ಲಿ ಸುಮಾರು 8 ವಿಭಿನ್ನ ಸ್ಪರ್ಧೆಗಳು ನಿಮಗಾಗಿ ಕಾದಿವೆ. ಪತ್ರಿಕೋದ್ಯಮದ ಕನಸು ಹೊತ್ತಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಯು ಈ ಮೀಡಿಯಾ ಫೆಸ್ಟ್ ಅಲ್ಲಿ ಭಾಗವಹಿಸಿ ನಿಮ್ಮ ಕಾಲೇಜ್ ತಂಡದ ಜೊತೆ ಬನ್ನಿ, ಸ್ಪರ್ಧಿಸಿ, ಜಯಿಸಿ ಹಾಗೂ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ.